ನೋಡಿ ಇದು ಒರಿಜಿನಲ್ ಅಂತ. ಒರಿಜಿನಲ್. ಓಕೆ, ಸೊ ಇದು ಬಂದ್ಬಿಟ್ಟು ಡೂಪ್ಲಿಕೇಟ್ ಅಂತೆ. ಗೈಸ್ ಇಲ್ಲಿ ನೋಡಿ, ಇಲ್ಲಿ ನೀರ್ ಇದ್ದಂಗೆ ಇದೆ. ಇಲ್ಲಿ ನೋಡಿ ಇದು ಒರಿಜಿನಲ್ ಅಂತೆ. ಫುಲ್ಲು ಸಂಡೆ ಬಜಾರ್ ರೋಡ್ ಫುಲ್ ಜಾಮ್ ಆಗ್ಬಿಟ್ಟೈತೆ. ಮೊಬೈಲು ಪರ್ಸು ಎಲ್ಲ ಫುಲ್ ಸೇಫ್ಟಿಯಾಗಿ ಇಟ್ಕೊಂಡು ತುಂಬ ಹುಷಾರು. ಹಿಡ್ಕೊಂಡು ಅಮುಕ್ತವ್ರೆ. ಅದು ಹುಡುಗರು ಅಂತ ನೋಡ್ತಾ ಇಲ್ಲ, ಅಮುಕ್ತವ್ರೆ. ಏನು ನೋಡಿ ಅಮುಕ್ತಿದ್ದಾರೆ ಗೊತ್ತಿಲ್ಲ. ನಾವು ಇವತ್ತು ಚಿಕ್ಕಪೇಟೆ ಮಾರ್ಕೆಟಲ್ಲಿ ಇದ್ದೀವಿ. ಸೊ ಚಿಕ್ಕಪೇಟೆ ಮಾರ್ಕೆಟಲ್ಲಿ ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಐಟಮ್ಗಳು ಮಾತ್ರ ಅಲ್ಲ, ಸೊ ತಿಂಡಿ ಊಟಗಳು ಈ ಬಜೆಟ್ ಫ್ರೆಂಡ್ಲಿಯಾಗಿ ಏನೇನು ಸಿಗುತ್ತೆ ಅಂತ ಪ್ರತಿಯೊಂದು ತೋರಿಸ್ತೀನಿ. ಸೊ ನೋಡಿ, ಮಾರ್ಕೆಟ್ ನೀವು ನೋಡ್ತಾ ಇರ್ಬೋದು, ಫುಲ್ ಕ್ರೌಡೆಡ್ ಆಗಿದೆ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಏನೇನೆಲ್ಲ ಸಿಗುತ್ತೆ ನೋಡೋಣ ಬನ್ನಿ. ಗೈಸ್ ಮೊದಲನೇ ಲೊಕೇಶನ್ ಬಂದಿದ್ದೀವಿ ಜ್ಯೂಸ್ ಕುಡಿಯೋಕ್ಕೆ ಅಂತ. ವೇ ಅದು ಜ್ಯೂಸ್ ದೇದವೆ ಕನ್ನಡ ಬರುತ್ತವೆಯಾ? ಸ್ವಲ್ಪ ಹಿಂದಿ ಮಾತ್ರನಾ? ಏನು ಭಯ, ಕನ್ನಡ ಕಲಿಬೇಕಲ್ವ ಸ್ವಲ್ಪ. ಗೈಸ್ ಈಗ 2 ಜ್ಯೂಸ್ ಕುಡಿತಾ ಇದ್ದೀವಿ. ಸೊ ಎಷ್ಟು ಭಯ ಒಂದು? ಹಾಂ 14 ಒಂದಕ್ಕೆ ಎಷ್ಟು? ಒಂದಕ್ಕೆ 40 ಅಂತೆ. ಚೆನ್ನಾಗಿದೆಯಲ್ಲ. ಗೈಸ್ ಮೊದಲನೇ ಲೊಕೇಶನ್ ಡನ್. ಗೈಸ್ ಹೋಗ್ತಾ ಇರೋ ಮಧ್ಯದಲ್ಲಿ ನೋಡಿ ಇವ್ರು ಸಿಕ್ಬಿಟ್ರು. ಬುಮ್ರಾ ಹೋಗಿ ನಿಂತ್ಕೊಂಡು ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ನಿನಗೆ. ಸರ್ ಇದು ಹೆರವಳೆ ಸರ್ 5 ದಿವಸ ಹಚ್ಚಿರಿ ಅಂತಾರೆ. ಕುದು ಹೋಗಿ ಸ್ಟಾಪ್ ಆಗುತ್ತೆ, ಡಾಂಡ್ರಬಲ್ ಹೋಗುತ್ತೆ. ಇವನಿಗೆ ಕೂದಲು ಬರುತ್ತಾ? ಕುದ್ದು ಬರ್ತದೆ ಸರ್. ಇದು ವೈಟ್ ಕುದ್ದು ಕಪ್ಪಾಗುತ್ತೆ ಸರ್. ಹೌದಾ? ಕುಟ್ಟಿ ಡೈ ಹೊಡೆದ್ರೆ ಸರಿ ಆಗುತ್ತೆ. ಡೈ ಆಗಿದ್ರೆ ಇದು ಗಿಡಮೂಲಿಕೆ ಸರ್. ಒಂದು ಗಿಡಮೂಲಿಕೆ ಮಾಡ್ತೀನಿ ಕೈಯಿಂದ ಒಂದು ನೆಂದೆ ತಾತ ಮುನ್ತಾತಂದೆ ಬಿಸ್ನೆಸ್ ಇದು ಹೋಗಿದೆ. 5 ದಿವಸ ಹೋಗ್ತಾರೆ. ಹೋಗ್ರೆ ಕುಡು ಡಾಂಡ್ರು ಹೇರ್ ಫಾಲ್ ಇದಾಕು ಇದು ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಹೊಸ ಕುದ್ದು ಬರೋಕೆ ಸರ್. 3 ದಿವಸ ಹಚ್ಚೋದೇ ಗೊತ್ತಾಗುತ್ತೆ ಸರ್ ನನಗೆ. 3 ದಿವಸ ಕುದ್ದು ಹೋಗಿದೆ ದಾಂಡ್ರು ಹೋಗಿ ಎಲ್ಲ ಕುದು ಹೊಸ ಕುದು ಬರುತ್ತೆ ನೋಡಿ. ಇದನ್ನ ಹಚ್ಚಿದ್ರೆ ಇವ್ರ ಥರ ಕೂದಲಾಗುತ್ತೆ ನೋಡಿ, ದಟ್ಟವಾದ ಕೂದಲು. ಇದು ಅಕ್ಕಿ ಬಿಕ್ಕಿ ಕಮ್ಮಿ ಕಿಟ್ವಿ ಸರ್. ಹೌದಾ? ಇದು ನಂದೇ ನಂಬರ್ ಇಟ್ಕೊಂತಾರೆ. ಒರಿಜಿನಲ್ ನಂದೇ ನಂಬರ್ ಕಾಂಟ್ಯಾಕ್ಟ್ ನಂಬರ್ 8 ಆಗಿದೆ ಸರ್. 8 ಬೋಟಲ್ ಐತಿ ನೋಡಿ ಸರ್. ಇದು ನಂಬರ್ ಕಾಂಟ್ಯಾಕ್ಟ್ ನಂಬರ್ ಅಡ್ರೆಸ್ ಎಲ್ಲ ಐತೆ. ಇಸ್ಕಾನೇನೆ. ಓಕೆ, ಇಸ್ಕಾನೇನು ಮಾಡ್ತಾರೆ. ನಂದೇ ಮೆಣೆಂತ ಬರ್ತದೆ ತೊಕ್ಕರೆಗೆ. ಈ ಥರ 5 ದಿವಸ ಇರ್ತದೆ. ಹೋಗ್ರೆ ಸ್ಟಾಪ್ ಆಗುತ್ತೆ, ಡಾಂಡ್ರಬ್ ಹೋಗುತ್ತೆ. ಇದು ಕಾಲದಲ್ಲಿ ನೀರಿಂದ ಊಟಂಡ ಹೋಗುತ್ತೆ. ಈ ಇಷ್ಟತೆ ನಿನಗೆ ಗೊತ್ತಾಗತ್ತೆ. ಇದು ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಅದು ಗೊತ್ತಾಗತ್ತೆ. ಇದು ಡೂಪ್ಲಿಕೇಟ್. ಇದು ಡೂಪ್ಲಿಕೇಟ್ ನೋಡಿ. ಇದು ಒರಿಜಿನಲ್ ಅಂತ. ಒರಿಜಿನಲ್. ಓಕೆ, ಸೊ ಇದು ಬಂದ್ಬಿಟ್ಟು ಡೂಪ್ಲಿಕೇಟ್ ಅಂತೆ. ಸೊ ಇವ್ರು ಕ್ಲೈಮ್ ಮಾಡ್ತಾ ಇರೋದು, ಇಲ್ಲಿ ಇವ್ರ ನಂಬರ್ ಇದೆ ಆ್ಯಂಡ್ ಫೋಟೋ ಇದೆ, ಈ ಸ್ಕ್ಯಾನರ್ ಇದ್ರೆ ಇದು ಒರಿಜಿನಲ್. ಇದು ಏನಕ್ಕೆ ಡೂಪ್ಲಿಕೇಟ್? ಇದು ಏನಕ್ಕೆ ಡೂಪ್ಲಿಕೇಟ್ ಅಂತ ಆನ್ಲೈನ್ ತಗೊಂಡ್ರೆ ಇದು ಬೇರೆಯವ್ರ ಮುಖ ಏನಿಲ್ಲ. ಹೌದಾ? ನಂಬರ್ ಕೊಡಲ್ಲ, ಏನು ಕೊಡಲ್ಲ. ಓಕೆ, ನಂಬರ್ ಇರಲ್ಲ ಇದರಲ್ಲಿ. ಇಲ್ಲಿ ನಂಬರ್ ಇಲ್ಲ, ಏನಿಲ್ಲ. ನಿಮಗೆ ಅಕ್ಕಿ ಬಿಕ್ಕಿ ಹೇಳಿ ಕಂಪನಿದು ಮಾತ್ರ. ಇದು ಒಂದು ತಗೊಂಡ್ರೆ ಒಂದು ಫ್ರೀ, ಒಂದು ತಗೊಂಡ್ರೆ ಒಂದು ಫ್ರೀ. ಇದು ಫೇಕು. ಇದು ಒರಿಜಿನಲ್ ಆದ್ರೆ ಒಂದು. ಇದಕ್ಕೆ ಎಷ್ಟು ರೇಟ್? ಇದಕ್ಕೆ 1,000 ರೂಪಾಯಿ. ಇದು 1,500. ಇಲ್ಲಿ ತಗೊಂಡ್ರೆ 1,000 ರೂಪಾಯಿ ಕೊಡ್ತೀನಿ. ಓಕೆ. ಇದು ಗೊತ್ತಾಗತ್ತೆ ನಾನು ನೋಡಿ ಸರ್. ಕೈಯಿಂದ ನೋಡಿ ನನಗೆ ಗೊತ್ತಾಗತ್ತೆ. ಸಾರಿನಾ, ಇದು ನೋಡಿ ನೀರು ಬರ್ತದೆ ಸರ್. ನೋಡಿ ಸರ್. ಇಲ್ಲಿ ನೋಡಿ, ಇಲ್ಲಿ ನೀರು ಇದ್ದಂಗೆ ಇದೆ. ಇಲ್ಲಿ ನಿಮ್ದು ಹಾಕ್ತೀರಾ? ನಂದೇನು ಹಾಕ್ತೀವಿ ಸರ್. ಸರ್ ಇದು ನೋಡಿ ಸರ್. ನೋಡಿ ಇದು ಒರಿಜಿನಲ್ ಅಂತೆ. ನೋಡಿ ಇದು ನೋಡಿ. ಕಪ್ಪು ಆಗತ್ತೆ, ಕಿಟ್ಟಿ ಆಗತ್ತೆ. ಇದು ಬರುತ್ತೆ ಅನ್ಕೇಳಿ ನೋಡಿ. ಅವ್ರು ಬರ್ತದೆ ಸರ್. ಇದು ಬರ್ತದೆ ಪಕ್ಕ ಗ್ಯಾರಂಟಿ. ಒಂದು ತಿಂಗಳು ಬರ್ತದೆ, 10 ದಿವಸಕ್ಕೆ ಬರ್ತದೆ ಸರ್. ಪಕ್ಕ ಸೂಪ್ ಗ್ಯಾರಂಟಿ ಸರ್. ನಿಮ್ಮ ಬೇರೆ ನಾನೇನು ಹೇಳ್ತಾ ಇಲ್ಲ ತಗೊಳ್ಳಿ ಅಂತ. ನೀವು ನೋಡಿ ನಿಮಗೆ ಸರಿ ಅನ್ಸಿದ್ರೆ ತಗೊಳ್ಳಿ. ಇದು ಹೊಸ ಕುದು ಬರೆಗೆ. ಅದೇನಕ್ಕೆ? ಇದು ಹೊಸ ಕುದು ಬರಕ್ಕೆ ಬೂಮ್ರ ಸ್ವಲ್ಪ ಹಿಂದೆ ಹೊಸ ಕುದು ಬರೆಗೆ. ಇದು ಒಂದು ತಿಂಗಳಿಗೆ 5 ದಿವಸ ಗೊತ್ತಾಗತ್ತೆ ನನಗೆ. 5 ದಿವಸ ಕುದು ಬರೆಗೆ ಚಾನ್ಸ್ ಆಗುತ್ತೆ. ನನಗೆ ಕೂದಲು ಏನಿಲ್ಲ, ಟೆನ್ಷನ್ ಇಲ್ಲ ನೋಡಿ. ಇದು ಬರ್ತದೆ ಸರ್. ಇದು ನೋಡಿ, ಇವರಿಗೆ ಕೂದಲು ಇದೆ, ಇದು ಬರ್ತಾ ಇಲ್ಲ. ಇದು ಬರ್ತದೆ. ಇದೀಗ 5 ದಿವಸ ಹಚ್ಚಿ ನೋಡಿ. ಬರಲಿಲ್ಲ ಅಂದ್ರೆ ಈಗ ನಿಮಗೆ ಫೋನ್ ಮಾಡಿಬಿಟ್ಟು ಇಲ್ಲಿ ಡೈಲಿ ಬರ್ತೀನಿ ನಾನು. ಡೈಲಿ ಸಂಡೇ ಇಲ್ಲಿ ಕೂತ್ಕೊತೀನಿ. ವಿಡಿಯೋನೂ ಇದೆ, ವಿಡಿಯೋ ಹಾಕ್ತೀನಿ ನಾನು. ಡೈಲಿ ಇದು
ಭಾನುವಾರ ಮತ್ತೆ ಒಂದು ದಿವಸ ವ್ಯಾಪಾರ ಇದೆ. ಪಕ್ಕ ಆಗುತ್ತೆನಾ? 4 ಜನಕ್ಕೆ ನಾವೇ ಹೇಳ್ತೀವಿ, ಕರ್ಕೊಂಡು ಬರ್ತೀವಿ. ಆಯ್ತಾ? ಅಂದರೆ ನಿನ್ನಿಂದ 10 ದಿನ ನೀನು ತಗೊಬಂದು ತಗೋತಾರೆ. ಹಾಂ, ಕರೆಕ್ಟ್. ಕನ್ಫರ್ಮ್ ಬರ್ತೇನೋ ಕರ್ಕೊಂಡು ಬರ್ತೀನಿ. ನೋಡಿ ತಗೋಬೇಕು, ಆಮೇಲೆ ತಗೋಬಾರ್ದು. ಆನ್ಲೈನ್ ಬೇಡ, ಡೈರೆಕ್ಟ್ ನೋಡಿ ಡೈರೆಕ್ಟ್ ಕಾಸು ತಗೊಂಡು ತಗೋ. ದುಡ್ಡು ಹೋಗಲ್ಲ, ಕುದುರೆ ಚೆನ್ನಾಗಿ ಬರ್ತದೆ. ಕರೆಕ್ಟ್. ಇಲ್ಲ ಇದು ಇಲ್ಲ ತಗೊಂಡು ಇದು ಎಷ್ಟು ರೇಟ್? ರೇಟ್ ರೇಟ್ ಎಷ್ಟು? ಎಷ್ಟಿದು? ಇದೇ ರೇಟ್ 500 ರೂಪಾಯಿ ಸರ್. ಎಷ್ಟು? 500. 500 ಕನ್ಫರ್ಮ್ ಆಯ್ತು. ಏನಾಯ್ತು ಹಾಂ, ನಾನು ಕ್ಯಾಪ್ ಕೊಟ್ಬೇಡ. ಹಾಂ, ಹೇಳು ಏನಾಯ್ತು? ಅಂತ ಹೇಳಿದ್ರೆ ಹಾಂ, ಇದೇ ಒಳ್ಳೆ ಹಾಂ ಹಾಂ ನಿಂದೆ ಅಡ್ರೆಸ್ ಹಾಕ್ತಾರೆ, ಈ ಥರ ಕೊಡೆ ಹಾಕ್ತೀನಿ. ನೋಡಿ, ನಾನೇನು ಹೇಳ್ತಾ ಇಲ್ಲ, ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ತಗೊಳ್ಳಿ ಅಷ್ಟೇ. ನಾನು ನೋಡಿ, ವಿಡಿಯೋದಲ್ಲಿ ಇದು ಕಾಂಟೇನ ಇದು ಇದು ಅಡ್ರೆಸ್ಸು ಅಡ್ರೆಸ್ ಕಾಂಟೇನ ಇದು. ಓಕೆ ಸರ್. ಫೈನಲ್ ಎಷ್ಟು ಹೇಳ್ತೀಯ ಅದು? ಇದು 500 ರೂಪಾಯಿ ಸರ್. final. ನನಗೆ ಬೇಕಾದ್ರಿಂದ 300 ರೂಪಾಯಿ ಕೊಡ್ತೀನಿ ಸರ್. 300 ನೋಡಿ, ರೂಪಾಯಿ ಕೊಡ್ತೀಯ? 300 ರೂಪಾಯಿ ಕೊಡ್ತಾರೆ. ಹಾ. ನಿಮಗೆ ಯೂಸ್ ಮಾಡಿ ಸರಿಯಾಗಿಲ್ಲ ಅಂದ್ರೆ ಇಲ್ಲಿಗೆ ಬನ್ನಿ, ಹೇಳಿ ಬೊಟ್ಟ ತಗೋಬಾ, 300 ವಾಪಸ್ ಕೊಡ್ತಾರೆ. ನೋಡಿ, ಇದೇ ಕ್ಲೇಮ್ ಮಾಡ್ತಾ ಇದ್ದಾರೆ. ಕಾಸು ಲೆಕ್ಕಾಚಾರ ಅಲ್ಲ ನಮಗೆ, ಹಾ. ಕನ್ಫರ್ಮ್ ಬರುತ್ತೇನ? ಓಕೆ ಕಂಪನಿ ಬರ್ತದೆ ಸರ್ ಇದು. ಓಕೆ ಆಯ್ತು. ತಗೋತೀರಾ? ಬಂದಿಲ್ಲ ಇಲ್ಲಿ ಬನ್ನಿ, ವಾಪಸ್ ದುಡ್ಡು ತಗೋ, ಏನು ಬರಲ್ಲ. ಓಕೆ ಸರ್, ನಾವು ಹೋಗ್ತಾ ಇದ್ದೀವಿ. ಬೈ ಬೈ. ನಮ್ದು ಯೂಟ್ಯೂಬ್ ಆಗ ಯೂಟ್ಯೂಬ್ ಹಾಕ್ತೀನಿ ಅಷ್ಟೇ. ಮಾಡಿ ನಾನು. ಹಾಂ, ಸರಿ ಸರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್. ನಾನೇನು ಹೇಳೋದು ಅಂತ ಹೇಳಿದ್ರೆ, ಬಂದು ನೋಡಿ, ನಿಮಗೆ ಇಷ್ಟ ಆದರೆ ತಗೊಳ್ಳಿ, ಇಷ್ಟ ಆಗಿದ್ರೆ ಬೇಡ. ಬೇಡ ಅಷ್ಟೇ. ಥ್ಯಾಂಕ್ ಯು ಗೈಸ್. ಇದು ಚಿಕ್ಕಪೇಟೆ ಮಾರ್ಕೆಟಲ್ಲಿ ಇದ್ದೀವಿ. ಇಲ್ಲಿ ಜನ ಅಲ್ಲ, ಜಾತ್ರೆ ಫುಲ್ ಜನ. ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ, ಈಗ ನಾವು ನೆಕ್ಸ್ಟ್ ಸ್ಪಾಟಿಗೆ ಎಲ್ಲಿ ಹುಡ್ಕೊಂಡು ಹೋಗೋದು ಅಂತ ದೇವರಣೆ ಗೊತ್ತಾಗ್ತಾ ಇಲ್ಲ. ಎಲ್ಲ ಕೂಗಾಡ್ತವ್ರೆ, ಕಿರ್ಚಾಡ್ತವ್ರೆ, ಜಗಳ ಆಡ್ತವ್ರೆ. ಸೊ ಪ್ರತಿಯೊಂದು ಆಗ್ತಾ ಇದೆ ಗೈಸ್. ಈ ರಶಲ್ಲಿ ನಾವು ಹಿಂಗೆ ಕ್ಯಾಮ್ರಾ ಹಿಡ್ಕೊಂಡವ್ರೆ ನಮಗೆ ಯಾರು ಹಿಡ್ಕೊ ಹೊಡಿತಾರೆ ಅನಿಸ್ತಿದೆ. ನೋಡಿ, ರೈಟ್ ಸೈಡ್ ಹೋಗುತ್ತೆ. ಗೈಸ್, ಹಂಗೂ ಹಿಂಗೂ ಈ ಕಡೆ ಯಾವ ಸೈಡ್ ಹೋಗ್ಬೇಕು, ಯಾವ ಸೈಡ್ ಹೋಗ್ಬಾರ್ದು ಅಂತ ಗೊತ್ತಿದ್ದಲ್ಲೇ ಒಂದು ಸೈಡ್ ಬಂದಿದ್ದೀವಿ. ಸೊ ಇವಾಗ ನಾವು ಸಂಡೇ ಬರಂಗಿದ್ರೆ ಪರದಾಡ್ಬೇಕಷ್ಟೇ. ಸಂಡೇ ಬರಬೇಡಿ ಗೈಸ್. ಸಂಡೇ ಇದು ಏನಾಗಿದೆ ಅಂದರೆ, ಹೊಸ ರೂಲ್ಸ್ ಬಂದಿದೆಯಲ್ಲ. ಫಸ್ಟ್ 7 ಗಂಟೆಯಿಂದ ಇತ್ತು ಅಲ್ಲ, 6 ಗಂಟೆಯಿಂದ. ಇವಾಗ ಇವ್ರು ಏನು ಮಾಡಿದ್ದಾರೆ, 8 ಗಂಟೆಯಿಂದ ಮಾಡಿದಾರಲ್ಲ. ಸೊ ಹೆವಿ ಒದ್ದಾಡ್ಬೇಕು ಗಾಯ್ಸ್. ಇಲ್ಲಿ ಒದ್ದಾಡಿ ಕಚ್ಚಾಡಿ ಇವ್ರಿಗೊಂದು ಏನು ಮಾಡಿ ನೋಡಿ ಗಾಯ್ಸ್. ಇಲ್ಲಿ ಜನ ನೋಡಿ ಯಾವ ಥರ ಇದೆ. ಜನ ಅಲ್ಲ, ಇದು ಜಾತ್ರೆ. ಅಲ್ಲಿ ಮೆಟ್ರೋದಲ್ಲಿ ತೋರಿಸ್ಬೇಕಾಗಿತ್ತು ನಾವು. ಇಲ್ಲಿ ಗಾಡಿ ಹೋಗೋ ಜಾಗದಲ್ಲಿ ಎಲ್ಲ ಗೈಸ್, ಸೆಕೆಂಡ್ ಸ್ಪಾಟು ನಾವು ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಅಲ್ಲಿ ಹೋಗೋಕ್ಕಾಗಲ್ಲ. ಮುಂದೆ ಹೋಗಿ ನೋಡೋಣ ಗೈಸ್. ಮುಂದೆ ಯಾವುದು ಸೆಕೆಂಡ್ ಸ್ಪಾಟ್ ಅಂತ ನಿಮಗೆ ಪ್ರತಿಯೊಂದು ತೋರಿಸ್ತೀನಿ. ಸೊ ವಿಡಿಯೋ ವಾಚ್ ಮಾಡ್ತಾ ಇರಿ ಗೈಸ್. ನಾವು ಈಗ ಸೆಕೆಂಡ್ ಸ್ಪಾಟಲ್ಲಿ ಹೋಗಿ ಸಿಗ್ತೀವಿ ಗೈಸ್. ಈಗ ಸೆಕೆಂಡ್ ಸ್ಪಾಟಿಗೆ ಬಂದಿದ್ದೀವಿ. ಅಣ್ಣ, ಎಷ್ಟು? 10-20. ಯಾವ್ದು ಎಲ್ಲದು 10-20 ಎಲ್ಲ ಮಿಸ್ 20 ರೂಪಾಯಿ. ಗೈಸ್, ನಮಗೆ ಯಾವ ತಗೊಳ್ಳೋದು ಗೈಸ್? ನಾವು ಇವಾಗ ಇದು ತಗೊಳ್ಳೋಣ. ಇದು ಕೊಡಿ 10 ರೂಪಾಯಿ. ಹಾಂ, ಸ್ಕ್ಯಾನರ್. ಗೈಸ್, ಈಗ ನಾವು ಸೆಕೆಂಡ್ ಸ್ಪಾಟಿಂದ ಹೋಗ್ತಾ ಇದ್ದೀವಿ. ಸೊ 10 ರೂಪೀಸಿಗೆ ಇದು ಬರ್ತಾ ಅಂತ ನೋಡೋಣ. ತಿನ್ನೋಡು ಹೆಂಗಿದೆ ಅಂತ ಹೇಳು. ಹೆಂಗಿದೆ ಅಂತ ನೋಡು. ಹೆಂಗಿದೆ? ಪರವಾಗಿಲ್ಲ ಅಂತೀನಿ. ಏನಕ್ಕೆ? ನೀನ ಸ್ವಲ್ಪ ರೋಸ್ಟ್. ನಿನ್ನ ಟೇಸ್ಟ್ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ರೆ ಏನಾದ್ರು ಹೇಳ್ತಿದ್ದೆ. ಸ್ವಲ್ಪ ರೋಸ್ಟ್ ಮಾಡಬೇಕಾಗಿತ್ತು, ಬಟ್ ಅದಕ್ಕಿಂತ ಬಾಕಿ ಎಲ್ಲ ಚೆನ್ನಾಗಿದೆ. ಓಕೆ, ಸೊ ಈಗ ನಾವು ಥರ್ಡ್ ಸ್ಪಾಟಿಗೆ ಹೋಗ್ತಾ ಇದ್ದೀವಿ ಗೈಸ್. ಇದು ಮನೆಯದಕ್ಕೆ ಥರ್ಡ್ ಸ್ಪಾಟಿಗೆ ಹೋಗೋಣ. ಏನೋ ಹಂಗೆ ರ್ಯಾಂಡಮ್ ಆಗಿ ಹೋಗ್ತಾ ಇದ್ದೀವಿ, ಏನು ಸಿಗುತ್ತೆ ಅದನ್ನು ತೊಗೊಂಡು ತಿಂತಾ ಇದ್ದೀವಿ. ಸೊ ಇದೇ ಇಲ್ಲಿ ನಾನೊಂದು ಮೀಲ್ಸ್ ತಿನ್ನೋ ಥರ ಅಂದ್ಕೊಂಡಿದ್ದೀನಿ. ಲೈಕ್ ರೈಸು, ಅನ್ನ, ಸಾಂಬಾರು, ದೋಸೆ ಅಂತ ಹುಡುಕ್ತಾ ಇದ್ದೀವಿ, ಸಿಗ್ತಿಲ್ಲ. ನಾನು ಬೆಳಗ್ಗೆ ತಿಂಡಿ ಮಾಡಿಲ್ಲ.
ಹೇಳು. ಬರ್ಬೇಕಾದ್ರೆ ಬಟ್ಟೆ ತೊಗೊಳಕ್ ಬನ್ನಿ, ತಿನ್ನಕ್ ಬರ್ಬೇಡಿ. ತಿನ್ನಕ್ಕೆ ಬರಬೇಡಿ, ಇಲ್ಲಿ ತಿನ್ನಕ್ಕಷ್ಟು ಸಿಗಲ್ಲ. ಆ್ಯಂಡ್ ಮೋರ್ ಓವರ್ ಏನು ಅಂತ ಹೇಳಿದ್ರೆ, ನಾನು ಬೆಳಿಗ್ಗೆ ತಿಂಡಿ ತಿಂದಿಲ್ಲ, ಇವನು ದನ ತಿಂದಂಗೆ ದೋಸೆ ತಿನ್ಕೊ ಬಂದವ್ರೆ. ದೋಸೆ ತಿನ್ಕೊ ಬಂದವ್ರೆ. ಇವಾಗ ನೋಡಿ ಇದನ್ನು ಖಾಲಿ ಮಾಡ್ತಾರೆ. ಬರೋ ಸ್ವಲ್ಪ ತಗೊಳ್ಳಿ ಅಂತ ನಾನು ಹೇಳ್ದ. ಇಲ್ಲ ಬ್ರೋ ಅಂತ ನಾವು ಕರೆಯೋಣ, ಅಣ್ಣವ್ರೆ ತಗೊಳ್ಳಿ. ಆ ಥರ ಏನಿಲ್ಲ ಗೈಸ್. ಇಲ್ಲಿ ನಮ್ಮ ಫ್ರೆಂಡ್ಸ್ ಒಬ್ರು ಕ್ಯಾಮ್ರಾ ಆನ್ ಆಗಿಲ್ಲ, ಸುಮ್ಮನೆ ಇಟ್ಕೊಂಡಿದ್ದಾನೆ ಅಂತ ಹೇಳಿದ್ರು. ತಗೊಳ್ಳು ಬ್ರೋ, ಮಾತಾಡು ಬ್ರೋ. ಆನ್ ಆಗಿದೆ, ಮಾತಾಡು ಬ್ರೋ. ಮೈಕು ಇದೆ, ತಗೋ ನೋಡು ಬ್ರೋ. ಏನು ಬ್ರೋ, ಏನು ಬ್ರೋ ಪಾಪ ಮಾತಾಡ್ತಾ ಇಲ್ಲ. ನಾನು ಮಾತಾಡ್ಕೊಂಡು ಕಂಟೆಂಟ್ ಸಿಗುತ್ತೆ ಬ್ರೋ. ಮಾತಾಡು ಬ್ರೋ. ಬ್ರೋ ಪ್ಲೀಸ್ ಬ್ರೋ. ಬ್ರೋ ನೀನು ಮಾತಾಡು ಬ್ರೋ. ಬ್ರೋ ಬ್ರೋ ನೀನು ಬ್ರೋ. ಏನು ಬ್ರೋ ಮಾತಾಡು ಬ್ರೋ. ಚಿಕ್ಕಪೇಟೆ ಭಾನುವಾರ ಬಂದರೆ ನೋಡಿ ಇದೇ ಪರಿಸ್ಥಿತಿ. ಇಲ್ಲಿ ನೋಡಿ, ಇಲ್ಲಿ ಫುಲ್ ಕಾರು, ಆಟೋ, ಬೈಕು ಎಲ್ಲರ ಮಧ್ಯೆ ನಾವು ಇಲ್ಲಿ ಫುಲ್ ಇದ್ರ ಮಧ್ಯೆ ನಾವು ಏನಾಗ್ತಾ ಇದೆ ಗೊತ್ತಿಲ್ಲ. ಕಾರ್ ಹತ್ರ ಎಲ್ಲ ಜಸ್ಟ್ ಕ್ಲೋಸ್ ಕಾಲಲ್ಲಿ ಹೋಗ್ತಾ ಇದ್ದೀವಿ. ಉಮ್ರೆ ಹೆಂಗೆ ಅನ್ನಿಸ್ತಾ ಇದೆ? ಸಂಡೇ ಅಂತೂ ಬರಬೇಡಿ. ಸಂಡೇ ಬಂದರೆ ಸತ್ತೋಗ್ತೀರಾ ಗೈಸ್ ನೀವು. ಇಲ್ಲಿ ಆಗ್ತಾ ಇಲ್ಲ. ಇಲ್ಲಿ ಯಾರು ಹಿಡ್ಕೊಂಡು ನಾವು ಕ್ಯಾಮ್ರಾ ಹಿಡ್ಕೊಂಡು ಹೋಗಿದ್ದಕ್ಕೆ ನಮ್ಮನ್ನ ಬಿಟ್ಟರು, ಇಲ್ಲ ಅಂದರೆ ಬಿಡ್ತಾ ಇರಲಿಲ್ಲ. ಆ ಕಡೆ ಈ ಕಡೆ ನೋಡಿ ಯಾರು ಹೊಡಿತಾರೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಗಾಡಿ ಹೋಗಿ ನೋಡಿ ಇಲ್ಲಿ ಯಾರು ಹೊಡಿಯಲ್ಲ ಅಂತ ಹೇಳ್ತಾವ್ರೆ. ಬನ್ನಿ ಬೈ ಮಾತಾಡಿ. ನಿಮ್ಮ ಹೆಸರು? ಧೀರಜ್ ಅಂತ. ಧೀರಜ್ ಅಂತ. ನೋಡಿ ನಮ್ಮ ಇಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಮಗೊಬ್ರು ರ್ಯಾಂಡಮ್ ಆಗಿ ಸಿಕ್ಕಿದ್ರು. ಏನು ಮಾಡ್ತೀರಾ ಧೀರಜ್ ಅವರೇ? ನಾವು ಇಂಜಿನಿಯರಿಂಗ್ ಓದ್ತಾ ಇದ್ದೀರಾ? ಮುಗಿಸಿದ್ದೀರಾ? ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲಿ ಬಾಷ್ ಕಂಪನಿಯಲ್ಲಿ ಹಾಸ್ಟೆಲ್ ಮಾಡ್ತಾ ಇದ್ದೀರಾ? ಸೊ ಧೀರಜ್ ಅವರು ಈ ವ್ಲಾಗಲ್ಲಿ ಬರ್ತಾರೆ. ಏನಾದ್ರು ಹೇಳಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಡೆಫಿನೆಟ್ಲಿ. ನಿಮ್ಮ ಹೆಸರು? ಡ್ಯೂಕಿ ವಿಪ್ಸ್ ಅಂತ ಇದೆ ಇನ್ಸ್ಟಾಗ್ರಾಮಲ್ಲಿ ನೋಡಿ. ಆ್ಯಂಡ್ ಈಗ ನಾವು ಯೂಟ್ಯೂಬ್ ಹೊಸದಾಗಿ ಟ್ರೈ ಮಾಡ್ತಾ ಇದ್ದೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಓಕೆ ಗೈಸ್, ಈಗ ನಾವು ಮುಂದೆ ಹೋಗೋಣ. ಗೈಸ್ ಇನ್ನೊಂದು ಏನು ಗೊತ್ತಾ, ನೋಡಿ ಇಷ್ಟು ಜನ ಇದ್ದಾರೆ ಇಲ್ಲಿ, ಎಲ್ಲರೂ ನನ್ನೇ ನೋಡ್ತಾ ಇದ್ದಾರೆ. ನೀವು ಈಗ ಸ್ಟಾರ್ಟ್ ಮಾಡಿದ್ರೆ ತಲೆ ಕೆಡಿಸ್ಕೋಬೇಡಿ. ಸ್ಟಾರ್ಟ್ ಮಾಡಿ ಯಾರು ಏನು ಅನ್ಕೋತಾರೆ, ಫ್ಯೂಚರಿಗೆ ಯೋಚನೆ ಮಾಡಿ. ಒಳ್ಳೆ ದುಡ್ಡಿದೆ ಇದರಲ್ಲಿ ಅಂತ ಗೊತ್ತು. ಸೊ ಸ್ಟಾರ್ಟ್ ಮಾಡಿ, ನಿಮಗೆ ಒಳ್ಳೆಯದೇ ಆಗುತ್ತೆ. ಅನ್ಕೊಂತಾನೆ ಇರ್ತಾರೆ, ನೀವು ಮುಂದೆ ನುಗ್ತಾ ಇರಿ ಗೈಸ್. ಅಷ್ಟೇ ಗೈಸ್, ಅಷ್ಟೇ. ಫುಲ್ಲು ಸಂಡೇ ಬಜಾರ್ ರೋಡ್ ಫುಲ್ ಜಾಮ್ ಆಗಿಬಿಟ್ಟೈತೆ. ಮೊಬೈಲು, ಪರ್ಸು ಎಲ್ಲ ಫುಲ್ ಸೇಫ್ಟಿಯಾಗಿ ಇಟ್ಕೊಂಡು ಹೋದ. ತುಂಬ ಹುಷಾರು. ಎಲ್ಲ ಪಬ್ಲಿಕ್ಗೆಲ್ಲ ಅದೇ ಹೇಳೋದು ನಾವು. ಅವರು ಸೇಫ್ಟಿ ಅವರು ಮಾಡ್ಕೊಂಡು ಹೋದ ಬೆಟರ್. ಗೈಸ್ ಮಾತಾಡಂಗೆ ಮಾತಾಡು. ಸಂಡೇ ಬಜಾರಲ್ಲಿ ಫುಲ್ ಇದೆ, ಜಾಮ್ ಇದೆ ಫುಲ್. ಮೊಬೈಲ್ ಸೇಫ್ಟಿ ಮಾಡ್ಕೊಳ್ಳಿ. ಇಲ್ಲಿ ತಳ್ಳಾಡ್ಬಿಟ್ಟು ಜಗಳ ಆಡ್ತಾವ್ರೆ. ಇಲ್ಲಿ ಫುಲ್ ಜಗಳ ಆಗಿದೆ. ಇಲ್ಲಿ ಹೊಡೆದಾಟ, ತಳ್ಳಾಟ ಎಲ್ಲ ಆಗಿದೆ. ಬ್ರೋ, ಯು ವಾಂಟ್ ಟು ಸೇ ಸಮಥಿಂಗ್? ಡೋಂಟ್ ಕಮ್ ಸಂಡೇ ಎಸ್ಪೆಷಲಿ. ವೈ ಬ್ರೋ? ವೆರಿ ರಶ್ ಬ್ರೋ. ಯಾ ಬ್ರೋ? ಸೊ ದಟ್ಸ್ ಆಲ್ ಗೈಸ್. ಇಲ್ಲಿ ಸಂಡೇ ಬಂದರೆ ಇಲ್ಲಿ ತಳ್ಳಾಟ, ಇಲ್ಲಿ ನೋಡಿ ಹಿಂಗೆ ಬಗ್ಗಿ ಎಲ್ಲ ಹೋಗ್ಬೇಕಾಗುತ್ತೆ. ಅಲ್ಲಿ ಹೊಡೆದಾಟ ಆಡ್ತಿದ್ದಾರೆ ನೋಡಿ ಇಲ್ಲಿ. Yeah bro, eat biryani and sleep. That is the best quote for the day. For Sunday, eat biryani and sleep. Don't come Chickpet. Yeah. ಗೈಸ್ ಬನ್ನಿ ಹೋಗೋಣ. ಇಲ್ಲಿ ವಿಡಿಯೋ ಮಾಡೋಕ್ಕಾಗುತ್ತಾ ಅಂತ ಗೊತ್ತಿಲ್ಲ. ನಾನು ಹಿಂದೆ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನೋಡಿಲಿ. ಅಪ್ಪೋ, ಇಲ್ಲಿ ವಿಡಿಯೋ ಆಗುತ್ತಾ ಅಂತ ಗೊತ್ತಿಲ್ಲ. ನಡ್ಕೊಂಡು ಹೋಗೋಣ ಬನ್ನಿ, ಆಮೇಲೆ ವಿಡಿಯೋ ಮಾಡ್ತೀನಿ. ಗೈಸ್ ಇಲ್ಲಿ ಹೋಗಕ್ಕೆ ಆಗ್ತಿಲ್ಲ ಗೈಸ್. ನೋಡಿ ಎಲ್ಲ ಹುಷಾರಾಗಿ. ಹೌ ಇಸ್ ದ ಫೀಲಿಂಗ್ ಬ್ರೋ? ಹೆಂಗ ಅನಿಸ್ತಾ ಇದೆ? ಮಾನ್ಯ ಮಾಡಿ ತಮಿಳಾ? ಎಪ್ಪಡಿ ಹೌದು. ಮಜಾ ಫುಲ್ ಮಜಾವಾ? ಹೋಗಕ್ಕೆ ನಡಿಯಕ್ಕೆ ಆಗ್ತಿಲ್ಲ, ನಿಲ್ಲಕ್ಕೆ. ನೋ ಬ್ರೋ. ಜಾಗನೇ ಇಲ್ಲ ಗೈಸ್ ಇಲ್ಲಿ. ಚಿಕ್ಕಪೇಟೆ ಸೀನ್ಸ್ ನೋಡಿ ಗೈಸ್. ಇದೇ ಚಿಕ್ಕಪೇಟೆ.
ಗೈಸ್ ಇಲ್ಲಿ ನೋಡಿ ಗೈಸ್ ಇಲ್ಲಿ ಇದೆಲ್ಲ ಅಲ್ಲಿ ಗೆಬ್ರಿ ಇರೋದು ಇದ್ರಿ ಇದೆಲ್ಲ ಗೆಬ್ರಿ ಇರೋದು ಗೈಸ್. ಸೊ ಈ ಮಧ್ಯದಲ್ಲಿ ವಿಡಿಯೋ ಅಂತೂ ಮಾಡೋಕ್ಕಾಗಲ್ಲ ಬಂದರೆ ಅಷ್ಟೇ. ಗೈಸ್ ನೋಡಿ ಇದು ಮೆಟ್ರೋ ಸ್ಟೇಷನ್ನು. ಸೊ ಇದೇ ಮೆಟ್ರೋ ಅಲ್ಲಿಗೆ ನಾನು ಹೋಗಬೇಕು. ಹೆಂಗೆ ಹೋಗೋದು ಗೈಸ್ ಇಲ್ಲಿ? ಬುಮ್ರಾ ಏನು ಹೇಳ್ತೀಯಾ? ಕುರಿಗಳು ತುಂಬ ಥರ ತುಂಬ್ಕೊಂಡು ಊರಿಗಳ ಈ ತಳ್ಳು ಸಾಯಿಸ್ತಾ ಇದ್ದಾರೆ ಗೈಸ್. ಇದರಲ್ಲೇ ಹೋಗ್ಬೇಕೀಗ. ಇದೇ ಮೆಟ್ರೋ ಸ್ಟೇಷನಲ್ಲಿ ಹೋಗ್ಬೇಕು. ನೋಡಿ ಮೆಟ್ರೋ ಸ್ಟೇಷನ್ ಯಾವ ಥರ ಇದೆ ಅಂತ ಕಾಣ್ತಾ ಇದೆಯಾ? ಏನು ಅಂತ ಗೊತ್ತಾಗ್ತಾ ಇಲ್ಲ. ಈಗ ಇಲ್ಲಿಂದ ಹೋಗೋಕ್ಕೆ ಹರಿ ಸಮಾತ ಆಗುತ್ತೆ ಗೈಸ್. ನಮಗೆ ಈ ರಶಲ್ಲಿ ವೀಡಿಯೋ ಮಾಡೋಕ್ಕೆ ಆಗಲ್ಲ, ಪ್ರಾಣ ಹೋಗುತ್ತೆ. ನೀವು ನೋಡಿರ್ತೀರಾ ಎದೆ ಎಲ್ಲ ಹಿಡ್ಕೊಂಡು ಅಮುಕ್ತವ್ರೆ. ಅದು ಹುಡುಗರು ಅಂತ ನೋಡ್ತಾ ಇಲ್ಲ, ಅಮುಕ್ತವ್ರೆ. ಏನು ನೋಡಿ ಅಮುಕ್ತಿದ್ದಾರೆ ಗೊತ್ತಿಲ್ಲ ನಿಜವಾಗ್ಲೂ. ನಮಗೆ ಎರಡು ಕಡೆ ಕಂಪ್ಲೀಟ್ ಮಾಡಿದ್ವಿ. ಆ್ಯಂಡ್ ನೀವು ಆ ಕ್ರೌಡ್ ನೋಡಿರ್ತೀರ, ಅದನ್ನೆಲ್ಲ ಹಾಕಿದ್ದೀನಿ ಅಂತ ಅನ್ಕೋತೀನಿ. ಜಾಗದಲ್ಲೆಲ್ಲ ಮನುಷ್ಯರು ಮನುಷ್ಯರು ಹೋಗ್ತಾರೆ, ಆಗಲ್ಲ ಗೈಸ್. ಸೊ ನಾವು ಈ ವಿಡಿಯೋನ ಇಲ್ಲೇ ಸ್ಕಿಪ್ ಮಾಡಿ ಸ್ಟಾಪ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಿಮಗೆ ನೆಕ್ಸ್ಟ್ ವೀಡಿಯೋ ನಾವು ಅಲ್ಲಿಗೆ ಹೋಗಿ ಪ್ರಾಪರಾಗಿ ಮಾಡ್ತೀವಿ. ಸೊ ಯಾವ ಟೈಮಲ್ಲಿ ಏನು ಅಂತ ಎಲ್ಲ ಗೊತ್ತಾಗಲ್ಲ, ನಮಗೆ ಯಾವ ಫ್ರೀ ಇರುತ್ತೆ ಆವಾಗ ನಾವು ಮಾಡ್ತೀವಿ. ಸೊ ಅಪ್ಡೇಟ್ ಸಿಗ್ತಾ ಇರುತ್ತೆ ಅಂತ ಹೇಳಿ ಈ ವಿಡಿಯೋ ಇಲ್ಲೇ ನಾವು ಮುಗಿಸ್ತೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿಬಿಡಿ ಗೈಸ್. ನಿಜವಾಗ್ಲೂ ನಮಗೂ ಬೇಜಾರಿದೆ, ಫುಲ್ ಮಾಡೋಕ್ಕಾಗಲಿಲ್ವಲ್ಲ. ಒಂದು 5-6 ಪ್ಲೇಸಲ್ಲಿ ಹೋಗ್ಬೋದಾಗಿತ್ತು ಅಂತ ಅಂದ್ಕೊಂಡೆ, ಬಟ್ ಆಗಲ್ಲ. ಯಪ್ಪ ಏನು ತಳ್ಳೋದು, ಅಮ್ಕೋದು, ಉಸಿರಾಡೋಕೆ ಆಗ್ತಾ ಇಲ್ಲ. ನೀವು ನೋಡಿರ್ತೀರ ಪ್ರತಿಯೊಂದು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಗೈಸ್. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.